ಬೆಂಗಳೂರಿನ ಯಲಹಂಕದ ಬಳಿ ಇರುವಂತಹ ಕೋಗಿಲು ಲೇಔಟ್ ಬಡಾವಣೆಯಲ್ಲಿ ಇದ್ದಂತಹ ನಿರಾಶ್ರಿತರಿಗೆ ಒಂದು ರೀತಿಯಲ್ಲಿ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಫ್ಲಾಟ್ಗಳನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆಯಲ್ಲ, ಈ ವಿಚಾರವನ್ನ ಇಟ್ಟುಕೊಂಡು ಸಚಿವ ಜಮೀರ್ ಅಹಮದ್ ಖಾನ್ಗೆ ರಿಪಬ್ಲಿಕ್ ಕನ್ನಡ ಖಡಕ್ ಪ್ರಶ್ನೆಯನ್ನ ಮಾಡಿದೆ. ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಯನ್ನ ಮಾಡಿದೆ. ಅಕ್ರಮವನ್ನ ಯಾಕೆ ಸಕ್ರಮ ಮಾಡಲು ಹೊರಟಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡಿದೆ. ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಉತ್ತರವನ್ನ ಕೊಡಲಾಗದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತೆರಳಿದ್ದಾರೆ. ಯಾವುದೇ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಸಚಿವರಾದಂತ ಜಮೀರ್ ಅಹಮದ್ ಅವರ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಕೊಡಗು ಮತ್ತು ಬೇರೆ ಭಾಗದಲ್ಲಿರುವಂತಹ ಸಂತ್ರಸ್ತರಿಗೆ ಮನೆಗಳನ್ನ ಕೊಟ್ಟಿಲ್ಲ, ಆದ್ರೆ ಇಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೇಳಿ ನೀವು. ಕೇರಳ ಸರ್ಕಾರದ ಟ್ರ್ಯಾಪಿಗೆ ಕರ್ನಾಟಕ ಸರ್ಕಾರ ಇದಾಯ್ತಾ ಸರ್? ಸಚಿವರಾದಂತ ಜಮೀರ್ ಅಹಮದ್ ಅವರ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಕೊಡಗು ಮತ್ತು ಬೇರೆ ಭಾಗದಲ್ಲಿರುವಂತಹ ಸಂತ್ರಸ್ತರಿಗೆ ಮನೆಗಳನ್ನ ಕೊಟ್ಟಿಲ್ಲ, ಆದ್ರೆ ಇಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೇಳಿ ನೀವು. ಕೇರಳ ಸರ್ಕಾರದ ಟ್ರ್ಯಾಪಿಗೆ ಕರ್ನಾಟಕ ಸರ್ಕಾರ ಇದಾಯ್ತಾ ಸರ್? ಸಚಿವರಾದಂತ ಜಮೀರ್ ಅಹಮದ್ ಅವರ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಕೊಡಗು ಮತ್ತು ಬೇರೆ ಭಾಗದಲ್ಲಿರುವಂತಹ ಸಂತ್ರಸ್ತರಿಗೆ ಮನೆಗಳನ್ನ ಕೊಟ್ಟಿಲ್ಲ, ಆದ್ರೆ ಇಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೇಳಿ ನೀವು. ಕೇರಳ ಸರ್ಕಾರದ ಟ್ರ್ಯಾಪಿಗೆ ಕರ್ನಾಟಕ ಸರ್ಕಾರ ಇದಾಯ್ತಾ ಸರ್? ಸಚಿವರಾದಂತ ಜಮೀರ್ ಅಹಮದ್ ಅವರ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಕೊಡಗು ಮತ್ತು ಬೇರೆ ಭಾಗದಲ್ಲಿರುವಂತಹ ಸಂತ್ರಸ್ತರಿಗೆ ಮನೆಗಳನ್ನ ಕೊಟ್ಟಿಲ್ಲ, ಆದ್ರೆ ಇಲ್ಲಿ ಈಗ ನೋಡಿ, ಅಕ್ರಮ ಸಕ್ರಮ ಯಾರು ಮಾಡ್ತಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ, ಇವರ ಅಜೆಂಡಾ ಏನು, ಇವರ ಉದ್ದೇಶ ಏನು, ಎಲ್ಲವೂ ಕೂಡ ಗೊತ್ತಿದೆ. ಕೇರಳದವರು ಹೇಳಿದ್ರು ಕಾಂಗ್ರೆಸ್ನವರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ, ಅದನ್ನ ಬಿಂಬಿಸೋದಕ್ಕೆ ಮುಂದಾದ್ರು. ಇಲ್ಲ ಇಲ್ಲ ಇಲ್ಲ, ನಾವು ಮುಸ್ಲಿಂ ಪರವಾಗಿದ್ದೀವಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ತೋರಿಸ್ಕೊಳ್ಳೋಕೆ ಮುಂದಾಗ್ತಾ ಇದೆ. ಇದು ಸ್ಪಷ್ಟ ಉತ್ತರವನ್ನ ಕೊಡಿ. ಯಾಕೆ ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಹಾಕ್ತೀರಾ? ಮುಖ್ಯಮಂತ್ರಿಗಳು ಬಂದಿದ್ರು ಅಲ್ಲಿ ನಿನ್ನೆ. ಜಮೀರ್ ಅಹಮದ್ ಖಾನ್ ಅವರೇ ದುಡ್ಬಿಡು ಅಂತ ಓಡೋದ್ರಿ ಅಲ್ಲಿಗೆ, ಎಲ್ಲರಿಗೂ ಸಿಗ್ನಲ್ ಕೊಟ್ರಿ, ನಾವು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ ನೀವು. ಸಿದ್ದರಾಮಯ್ಯ ಅವರಲ್ಲ, ವಸತಿ ಇಲಾಖೆ ಸಚಿವರಾಗಿರೋದು ನೀವು ಉತ್ತರ ಕೊಡಬೇಕು. ನಿಮ್ ಹುಡುಕ್ ಬಂದಾಗ ಸಿದ್ದರಾಮಯ್ಯ ಕಡೆ ಬೆಟ್ ಮಾಡಿ ತೋರಿಸ್ತೀರಿ ನೀವು. ಕೊಡಿ ನೀವು. ಅಲ್ಲಿ ಕೊಡಗು ಇವತ್ತು ಅಲ್ಲಿ ನಿರಾಶ್ರಿತರಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿದ್ದಾರೆ. ನಿಮ್ಗೆ ಮೊನ್ನೆ ಮಂಗಳೂರಲ್ಲಿ ಆಯ್ತಲ್ಲ ಇನ್ಸಿಡೆಂಟ್, ಅವರ ಆ ಮಹಿಳೆಗೆ ಇನ್ನೂ ಒಂದು ಪರಿಹಾರ ಸಿಕ್ಕಿಲ್ಲ. ಇಬ್ರು ಮಕ್ಕಳನ್ನ ಕಳ್ಕೊಂಡ್ಲ ಆ ಮಹಿಳೆ. ಓಲೈಕೆ ರಾಜಕಾರಣ ಮಾಡಕ್ ಬರ್ತಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಹನುಮಂತು, ನೇರವಾದಂತ ಪ್ರಶ್ನೆ ಕೇಳಿದ್ರೆ ಅವರು ನೇರವಾದಂತ ಉತ್ತರವನ್ನ ಕೊಡಬೇಕು. ಅದು ಬಿಟ್ಟು ಸಿದ್ದರಾಮಯ್ಯ ಬಳಿ ಬೊಟ್ಟು ಮಾಡಿ ತೋರಿಸ್ತಾರಲ್ಲ ಜಮೀರ್ ಅಹಮದ್ ಖಾನ್ ಅವರು, ಯಾಕೆ ಉತ್ತರವನ್ನ ಕೊಡೋದಕ್ಕೆ ಹಿಂದೇಟು? ಇಲ್ಲಿ ಇವರು ಅಕ್ರಮವನ್ನ ಸಕ್ರಮ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹನುಮಂತು, ಖಂಡಿತ ನಾಗೇಂದ್ರ ಬಾಬು, ಇಲ್ಲಿ ಸರ್ಕಾರವೇ ರಚನೆ ಮಾಡಿದಂತಹ ಸರ್ಕಾರದ ತನ್ನ ನಿಯಮಕ್ಕೆ ತಾನು ಬದ್ಧವಾಗಿ ನಿಲ್ಲಲಿಕ್ಕೆ ಎಲ್ಲೋ ಒಂದು ಕಡೆಗೆ ಆಗ್ಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ಇದು ಪಾಲನೆ ಆಗ್ತಾ ಇದೆ. ಅವರ ಸೂಚನೆ ಪಾಲನೆ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಕೇರಳ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ ಮತ ಬ್ಯಾಂಕವನ್ನ ಭದ್ರಪಡಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನೇರವಾದಂತಹ ಹಣಾಹಣಿ ನಡೀತಾ ಇದೆ. ಆ ಒಂದು ಹಣಾಹಣಿಯ ಹಿನ್ನೆಲೆಯಲ್ಲಿ ಕೇರಳದ ಮುಖ್ಯಮಂತ್ರಿಯಾದಂತಹ ಪಿಣರಾಯಿ ವಿಜಯನ್ ಅವರು ಎಳೆದಿರುವಂತಹ ರಾಜಕೀಯ ಲೆಕ್ಕಾಚಾರದ ದಾಳ ಏನಿದೆ, ಆ ದಾಳಕ್ಕೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ನಾಯಕರು ಟ್ರ್ಯಾಪ್ ಆದ್ರು. ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಟ್ರ್ಯಾಪ್ ಆಯ್ತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ ಹೇಳಿದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಕೇರಳದ ಮೂಲದವರು ಆಗಿರುವಂತ ಕಾರಣಕ್ಕಾಗಿ ಮತ್ತು ಅಲ್ಲಿ ಈ ಬಾರಿ ಪ್ರಬಲವಾದಂತಹ ಆಕಾಂಕ್ಷಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕಾದಂತಹ ಲೆಕ್ಕಾಚಾರದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಇದ್ದಾರೆ ಅನ್ನುವಂತ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅವರ ಸೂಚನೆಯನ್ನ ಪಾಲನೆ ಮಾಡುವಂತ ಅನಿವಾರ್ಯತೆ ಇಕ್ಕಟ್ಟಿನ ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಕಾಣಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ, ಕರ್ನಾಟಕದಲ್ಲಿ ಇರುವಂತಹ ನಿರಾಶ್ರಿತರಿಗೆ ಈ ಕ್ಷಣಕ್ಕೂ ಕೂಡ ಮನೆಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ. ಸಂಪೂರ್ಣವಾಗಿ ಮನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಮನೆಗಳನ್ನ ಕೊಡ್ತಾ ಇದೀವಿ, ಬಡವರಿಗಾಗಿ ಮನೆ ಕಟ್ತಾ ಇದೀವಿ ಅನ್ನೋಂತ ಮಾತನ್ನ ಸ್ವತಃ ಸಚಿವ ಜಮೀರ್ ಅಹಮದ್ ಅವರು ಕೂಡ ಹೇಳ್ಬಹುದು. ಆದ್ರೆ
ಇನ್ನ ಆರ್ ಕನ್ನಡದವರು ನೇರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹಾಕುವಂತ ಪ್ರಸಂಗವನ್ನ, ಮುಖ್ಯಮಂತ್ರಿಗಳ ಮೇಲೆ ಹೇಳುವಂತ ಕೆಲಸವನ್ನ ಜಮೀರ್ ಅಹಮದ್ ಅವರು ಮಾಡಿದ್ರು. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರ ಸೂಚನೆ ಪ್ರಕಾರ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರಬಹುದು, ಇಬ್ರು ಕೂಡ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದೀವಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಇಲ್ಲಿ ಕ್ಲಿಯರ್ ಕಟ್ ಅಂಡ್ ಕ್ಲಿಯರ್ ಆಗಿರುವಂತದ್ದು ಏನಂತ ಹೇಳಿದ್ರೆ, ಒಂದು ಕಡೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆಯನ್ನ ಪಾಲನೆ ಮಾಡಬೇಕು, ಮತ್ತೊಂದು ಕಡೆಗೆ ಕಾನೂನನ್ನ ರಕ್ಷಣೆಯನ್ನ ಮಾಡಬೇಕಾಗಿತ್ತು. ಈಗ ಕಾನೂನನ್ನ ಸ್ವತಃ ಸರ್ಕಾರವೇ ಉಲ್ಲಂಘನೆ ಮಾಡಿದೆ. ಮತ್ತೊಂದು ಕಡೆಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವುದರ ಮೂಲಕ ಕೇರಳದಲ್ಲಿ ಮುಸ್ಲಿಂ ಸಮುದಾಯದ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಈ ನಿರ್ಧಾರದಿಂದ ಸಾರ್ವಜನಿಕ ವಲಯದಲ್ಲಾಗಿರ್ಬೋದು, ಮತ್ತೆ ಪ್ರತಿಪಕ್ಷ ಬಿಜೆಪಿಯು ಕೂಡ ಇದನ್ನ ಅಸ್ತ್ರ ಮಾಡಿಕೊಂಡು ಸರ್ಕಾರ ಮೇಲೆ ಟೀಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಕೊಡಗು ಈ ಭಾಗದಲ್ಲಿ ನೆರೆ ಸಂತ್ರಸ್ತರು ಇನ್ನೂ ಕೂಡ ಮನೆಗಳನ್ನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ನೋವನ್ನ ತೋಡಿಕೊಳ್ಳುವಂತದ್ದು ಮತ್ತೆ ಅರ್ಜಿ ಹಾಕಿ ಅಲಿಯುವಂತ ಪ್ರಸಂಗ ಕೂಡ ಈ ಕ್ಷಣಕ್ಕೂ ನಡೀತಾ ಇದೆ. ದಿನನಿತ್ಯವೂ ಕೂಡ ಅರ್ಜಿ ಹಾಕಿ ಮನೆ ಅಲಿಯುವಂತ ಜನರಿಗೆ ಇನ್ನೂ ಕೂಡ ಸರ್ಕಾರ ಯಾವುದೇ ರೀತಿಯ ವ್ಯವಸ್ಥೆ ಮಾಡಿಲ್ಲ. ಸಂಪೂರ್ಣವಾಗಿ ಅರ್ಜಿ ಹಾಕದಂತ ಪ್ರತಿಯೊಬ್ಬರಿಗೂ ಕೂಡ ಮನೆಗಳನ್ನ ಕೊಟ್ಟಿಲ್ಲ, ಅರ್ಹರಿಗೂ ಕೂಡ ಕೊಟ್ಟಿಲ್ಲ ಈ ಕ್ಷಣಕ್ಕೂ ಕೂಡ. ಆದ್ರೆ ಈ ವಿಚಾರದಲ್ಲಿ ಮಾನವೀಯತೆಯ ಕಾರ್ಡನ್ನ ಪ್ಲೇ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. 11 ಲಕ್ಷ ರೂಪಾಯಿಗೆ ಬೆಲೆ ಬಾಳುವಂತ ಮನೆಗಳನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಅರ್ಹರಿಗೆ ಮಾತ್ರ ನಾವು ಕೊಡ್ತೀವಿ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಒಂದ್ ರೀತಿ ಸಮಜಾಯಿಷಿ ಕೊಡ್ತಾ ಇದೆ ಸರ್ಕಾರ. ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಡಿಸಿಎಂ ಅವ್ರಿಗಾಗಿರ್ಬೋದು, ಮತ್ತೊಂದ್ ಕಡೆ ಜಮೀರ್ ಅಹಮದ್ ಅವ್ರಿಗೆ ಆಗಿರ್ಬೋದು, ನೇರವಾದ ಪ್ರಶ್ನೆ ಇತ್ತು. ಸರ್ಕಾರವೇ ಮಾಡಿದಂತ ಅತಿಕ್ರಮ ಸರ್ಕಾರಿ ಜಾಗದಲ್ಲಿ ಯಾರು ಕೂಡ ಶೆಡ್ಗಳು ಹಾಕಬಾರದು, ಹಾಕಿದ್ರೆ ಅವರನ್ನ ನೆಲಸಮ ಮಾಡ್ಬೇಕು, ತೆರವುಗೊಳಿಸಬೇಕು ಅನ್ನೋಂಥದ್ದು ಸರ್ಕಾರದ ನಿರ್ಧಾರ. ಆದ್ರೆ ಸರ್ಕಾರದ ನಿರ್ಧಾರಕ್ಕೆ ಸರ್ಕಾರವೇ ಬದ್ಧವಾಗಿ ನಿಲ್ಲಿಲ್ಲ ಅಂತಂದ ಹೇಳಿದ್ರೆ ಇದು ಇತಿಹಾಸ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡಿದಂತ ಅಲ್ವಾ ಅನ್ನೋ ಪ್ರಶ್ನೆ ಇದ್ದ ಸಂದರ್ಭದಲ್ಲಿ ಯಾರೂ ಕೂಡ ನೇರವಾಗಿ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಎಲ್ಲೋ ಒಂದು ಕಡೆಗೆ ಧರ್ಮ ಸಂಕಟದಲ್ಲಿ ಅತ್ತ ಹೈಕಮಾಂಡ್ಗೂ ವಿರುದ್ಧವೂ ಕೂಡ ಮಾತನಾಡಕ್ಕಾಗದಂತ ಸ್ಥಿತಿ, ಇತ್ತ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಎಫೆಕ್ಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಯಲಹಂಕದ ಬಳಿ ಇರುವಂತಹ ಕೋಗಿಲು ಲೇಔಟ್ ಬಡಾವಣೆಯಲ್ಲಿ ಇದ್ದಂತಹ ನಿರಾಶ್ರಿತರಿಗೆ ಒಂದು ರೀತಿ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಫ್ಲಾಟ್ಗಳನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆಯಲ್ಲ, ಈ ವಿಚಾರವನ್ನ ಇಟ್ಟುಕೊಂಡು ಸಚಿವ ಜಮೀರ್ ಅಹಮದ್ ಖಾನ್ಗೆ ರಿಪಬ್ಲಿಕ್ ಕನ್ನಡ ಖಡಕ್ ಪ್ರಶ್ನೆಯನ್ನ ಮಾಡಿದೆ. ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಯನ್ನ ಮಾಡಿದೆ. ಅಕ್ರಮವನ್ನ ಯಾಕೆ ಸಕ್ರಮ ಮಾಡಲು ಹೊರಟಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡಿದೆ. ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಉತ್ತರವನ್ನ ಕೊಡಲಾಗದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತೆರಳಿದ್ದಾರೆ. ಯಾವುದೇ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಸಚಿವರಾದಂತಹ ಜಮೀರ್ ಅಹಮದ್ ಅವರು ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಕೊಡಗು ಮತ್ತು ಬೇರೆ ಭಾಗದಲ್ಲಿರುವಂತಹ ಸಂತ್ರಸ್ತರಿಗೆ ಮನೆಗಳನ್ನ ಕೊಟ್ಟಿಲ್ಲ, ಆದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೇಳಿ. ನೀವು ಕೇರಳ ಸರ್ಕಾರದ ಟ್ರ್ಯಾಪಿಗೆ ಕರ್ನಾಟಕ ಸರ್ಕಾರ ಇದಾಯ್ತು ಸರ್. ಸಚಿವರಾದಂತಹ ಜಮೀರ್ ಅಹಮದ್ ಅವರು ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಕೊಡಗು ಮತ್ತು ಬೇರೆ ಭಾಗದಲ್ಲಿರುವಂತಹ ಸಂತ್ರಸ್ತರಿಗೆ ಮನೆಗಳನ್ನ ಕೊಟ್ಟಿಲ್ಲ, ಆದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೇಳಿ. ನೀವು ಕೇರಳ ಸರ್ಕಾರದ ಟ್ರ್ಯಾಪಿಗೆ ಕರ್ನಾಟಕ ಸರ್ಕಾರ ಇದಾಯ್ತು ಸರ್. ಸಚಿವರಾದಂತಹ ಜಮೀರ್ ಅಹಮದ್ ಅವರು ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಕೊಡಗು ಮತ್ತು ಬೇರೆ ಭಾಗದಲ್ಲಿರುವಂತಹ ಸಂತ್ರಸ್ತರಿಗೆ ಮನೆಗಳನ್ನ ಕೊಟ್ಟಿಲ್ಲ, ಆದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೇಳಿ. ನೀವು ಕೇರಳ ಸರ್ಕಾರದ ಟ್ರ್ಯಾಪಿಗೆ ಕರ್ನಾಟಕ ಸರ್ಕಾರ ಇದಾಯ್ತು ಸರ್. ಸಚಿವರಾದಂತಹ ಜಮೀರ್ ಅಹಮದ್ ಅವರು ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಕೊಡಗು ಮತ್ತು ಬೇರೆ ಭಾಗದಲ್ಲಿರುವಂತಹ ಸಂತ್ರಸ್ತರಿಗೆ ಮನೆಗಳನ್ನ ಕೊಟ್ಟಿಲ್ಲ, ಆದ್ರೆ ಈಗ ನೋಡಿ, ಅಕ್ರಮ ಸಕ್ರಮ ಯಾರು ಮಾಡ್ತಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ, ಇವರ ಅಜೆಂಡಾ ಏನು, ಇವರ ಉದ್ದೇಶ ಏನು ಎಲ್ಲವೂ ಕೂಡ ಗೊತ್ತಿದೆ. ಕೇರಳದವ್ರು ಹೇಳಿದ್ರು ಕಾಂಗ್ರೆಸ್ನವರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ, ಅದನ್ನ ಬಿಂಬಿಸೋದಕ್ಕೆ ಮುಂದಾದ್ರು. ಇಲ್ಲ 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 ನಾವು ಮುಸ್ಲಿಂ ಪರವಾಗಿದ್ದೀವಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ತೋರಿಸ್ಕೊಳ್ಳೋಕೆ ಮುಂದಾಗ್ತಾ ಇದೆ. ಇದು ಸ್ಪಷ್ಟ ಉತ್ತರವನ್ನ ಕೊಡಿ. ಯಾಕೆ ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಹಾಕ್ತೀರಾ? ಮುಖ್ಯಮಂತ್ರಿಗಳು ಬಂದಿದ್ರ ಅಲ್ಲಿ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರೇ, ದುಡ್ಬಿಡು ಅಂತ ಓಡೋದ್ರಿ ಅಲ್ಲಿಗೆ, ಎಲ್ಲರಿಗೂ ಸಿಗ್ನಲ್ ಕೊಟ್ರಿ, ನಾವು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ ನೀವು. ಸಿದ್ದರಾಮಯ್ಯ ಅವರಲ್ಲ, ವಸತಿ ಇಲಾಖೆ ಸಚಿವರಾಗಿರೋದು ನೀವು ಉತ್ತರ ಕೊಡಬೇಕು.
ನಿಮ್ ಹುಡುಕ್ ಬಂದಾಗ ಸಿದ್ದರಾಮಯ್ಯ ಕಡೆ ಬೆಟ್ ಮಾಡಿ ತೋರಿಸ್ತೀರಿ ನೀವು. ಕೊಡಿ ನೀವು ಅಲ್ಲಿ ಕೊಡಗು ಇವತ್ತು ಅಲ್ಲಿ ನಿರಾಶ್ರಿತರಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿದ್ದಾರೆ. ನಿಮ್ಗೆ ಮೊನ್ನೆ ಮಂಗಳೂರಲ್ಲಿ ಆಯ್ತಲ್ಲ ಇನ್ಸಿಡೆಂಟ್, ಅವರ ಆ ಮಹಿಳೆಗೆ ಇನ್ನೂ ಒಂದು ಪರಿಹಾರ ಸಿಕ್ಕಿಲ್ಲ. ಇಬ್ರು ಮಕ್ಕಳನ್ನ ಕಳ್ಕೊಂಡ್ಲ ಆ ಮಹಿಳೆ. ಓಲೈಕೆ ರಾಜಕಾರಣ ಮಾಡಕ್ ಬರ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಹನುಮಂತು, ನೇರವಾದಂತ ಪ್ರಶ್ನೆ ಕೇಳಿದ್ರೆ ಅವರು ನೇರವಾದಂತ ಉತ್ತರವನ್ನ ಕೊಡಬೇಕು. ಅದು ಬಿಟ್ಟು ಸಿದ್ದರಾಮಯ್ಯ ಬಡಿ ಬೊಟ್ಟು ಮಾಡಿ ತೋರಿಸ್ತಾರಲ್ಲ ಜಮೀರ್ ಅಹಮದ್ ಖಾನ್ ಅವರು, ಯಾಕೆ ಉತ್ತರವನ್ನ ಕೊಡೋದಕ್ಕೆ ಹಿಂದೇಟು? ಇಲ್ಲಿ ಇವರು ಅಕ್ರಮವನ್ನ ಸಕ್ರಮ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹನುಮಂತು. ಖಂಡಿತ ನಾಗೇಂದ್ರ ಬಾಬು, ಇಲ್ಲಿ ಸರ್ಕಾರವೇ ರಚನೆ ಮಾಡಿದಂತಹ ಕಾನೂನು ಸರ್ಕಾರದ ತನ್ನ ನಿಯಮಕ್ಕೆ ತಾನು ಬದ್ಧವಾಗಿ ನಿಲ್ಲಲಿಕ್ಕೆ ಎಲ್ಲೋ ಒಂದು ಕಡೆಗೆ ಆಗ್ಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ಇದು ಪಾಲನೆ ಆಗ್ತಾ ಇದೆ. ಅವರ ಸೂಚನೆ ಪಾಲನೆ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಕೇರಳ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ ಮತ ಬ್ಯಾಂಕವನ್ನ ಭದ್ರಪಡಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನೇರಾನೇರವಾದಂತಹ ಹಣಾಹಣಿ ನಡೀತಾ ಇದೆ. ಆ ಒಂದು ಹಣಾಹಣಿಯ ಹಿನ್ನೆಲೆಯಲ್ಲಿ ಕೇರಳದ ಮುಖ್ಯಮಂತ್ರಿ ಆದಂತಹ ಪಿಣರಾಯಿ ವಿಜಯನ್ ಅವರು ಎಳೆದಿರುವಂತಹ ರಾಜಕೀಯ ಲೆಕ್ಕಾಚಾರದ ದಾಳ ಏನಿದೆ, ಆ ದಾಳಕ್ಕೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ನಾಯಕರು ಟ್ರ್ಯಾಪ್ ಆದ್ರು. ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಟ್ರ್ಯಾಪ್ ಆಯ್ತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ ಹೇಳಿದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಕೇರಳದ ಮೂಲದವರು ಆಗಿರುವಂತ ಕಾರಣಕ್ಕಾಗಿ ಮತ್ತು ಅಲ್ಲಿ ಈ ಬಾರಿ ಪ್ರಬಲವಾದಂತಹ ಆಕಾಂಕ್ಷಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕಾದಂತಹ ಲೆಕ್ಕಾಚಾರದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಇದ್ದಾರೆ ಅನ್ನುವಂತ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅವರ ಸೂಚನೆಯನ್ನ ಪಾಲನೆ ಮಾಡುವಂತ ಅನಿವಾರ್ಯತೆ ಇಕ್ಕಟ್ಟಿನ ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಕಾಣಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ, ಕರ್ನಾಟಕದಲ್ಲಿ ಇರುವಂತಹ ನಿರಾಶ್ರಿತರಿಗೆ ಈ ಕ್ಷಣಕ್ಕೂ ಕೂಡ ಮನೆಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ. ಸಂಪೂರ್ಣವಾಗಿ ಮನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಮನೆಗಳನ್ನ ಕೊಡ್ತಾ ಇದೀವಿ, ಬಡವರಿಗಾಗಿ ಮನೆ ಕಟ್ತಾ ಇದೀವಿ ಅನ್ನೋಂತ ಮಾತನ್ನ ಸ್ವತಃ ಸಚಿವ ಜಮೀರ್ ಅಹಮದ್ ಅವರು ಕೂಡ ಹೇಳಬಹುದು. ಆದ್ರೆ ಇನ್ನ ಆರ್ ಕನ್ನಡದವರು ನೇರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹಾಕುವಂತ ಪ್ರಸಂಗವನ್ನ, ಮುಖ್ಯಮಂತ್ರಿಗಳ ಮೇಲೆ ಹೇಳುವಂತ ಕೆಲಸವನ್ನ ಜಮೀರ್ ಅಹಮದ್ ಅವರು ಮಾಡಿದ್ರು. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರ ಸೂಚನೆ ಪ್ರಕಾರ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರಬಹುದು, ಇಬ್ರು ಕೂಡ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದೀವಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಇಲ್ಲಿ ಕ್ಲಿಯರ್ ಕಟ್ ಅಂಡ್ ಕ್ಲಿಯರ್ ಆಗಿರುವಂತದ್ದು ಏನಂತ ಹೇಳಿದ್ರೆ, ಒಂದು ಕಡೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆಯನ್ನ ಪಾಲನೆ ಮಾಡಬೇಕು, ಮತ್ತೊಂದು ಕಡೆಗೆ ಕಾನೂನನ್ನ ರಕ್ಷಣೆಯನ್ನ ಮಾಡಬೇಕಾಗಿತ್ತು. ಈಗ ಕಾನೂನನ್ನ ಸ್ವತಃ ಸರ್ಕಾರವೇ ಉಲ್ಲಂಘನೆ ಮಾಡಿದೆ. ಮತ್ತೊಂದು ಕಡೆಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವುದರ ಮೂಲಕ ಕೇರಳದಲ್ಲಿ ಮುಸ್ಲಿಂ ಸಮುದಾಯದ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಈ ನಿರ್ಧಾರದಿಂದ ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಮತ್ತೆ ಪ್ರತಿಪಕ್ಷ ಬಿಜೆಪಿಯು ಕೂಡ ಇದನ್ನ ಅಸ್ತ್ರ ಮಾಡಿಕೊಂಡು ಸರ್ಕಾರ ಮೇಲೆ ಟೀಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಕೊಡಗು ಈ ಭಾಗದಲ್ಲಿ ನೆರೆ ಸಂತ್ರಸ್ತರು ಇನ್ನೂ ಕೂಡ ಮನೆಗಳನ್ನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ನೋವನ್ನ ತೋಡಿಕೊಳ್ಳುವಂತದ್ದು ಮತ್ತೆ ಅರ್ಜಿ ಹಾಕಿ ಅಲಿಯುವಂತ ಪ್ರಸಂಗ ಕೂಡ ಈ ಕ್ಷಣಕ್ಕೂ ನಡೀತಾ ಇದೆ. ದಿನನಿತ್ಯವೂ ಕೂಡ ಅರ್ಜಿ ಹಾಕಿ ಮನೆ ಅಲಿಯುವಂತ ಜನರಿಗೆ ಇನ್ನೂ ಕೂಡ ಸರ್ಕಾರ ಯಾವುದೇ ರೀತಿಯ ವ್ಯವಸ್ಥೆ ಮಾಡಿಲ್ಲ. ಸಂಪೂರ್ಣವಾಗಿ ಅರ್ಜಿ ಹಾಕಿದಂತ ಪ್ರತಿಯೊಬ್ಬರಿಗೂ ಕೂಡ ಮನೆಗಳನ್ನ ಕೊಟ್ಟಿಲ್ಲ, ಅರ್ಹರಿಗೂ ಕೂಡ ಕೊಟ್ಟಿಲ್ಲ ಈ ಕ್ಷಣಕ್ಕೂ ಕೂಡ. ಆದ್ರೆ ಈ ವಿಚಾರದಲ್ಲಿ ಮಾನವೀಯತೆಯ ಕಾರ್ಡನ್ನ ಪ್ಲೇ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. 11 ಲಕ್ಷ ರೂಪಾಯಿಗೆ ಬೆಲೆ ಬಾಳುವಂತ ಮನೆಗಳನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಅರ್ಹರಿಗೆ ಮಾತ್ರ ನಾವು ಕೊಡ್ತೀವಿ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಒಂದು ರೀತಿ ಸಮಜಾಯಿಷಿ ಕೊಡ್ತಾ ಇದೆ ಸರ್ಕಾರ. ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಡಿಸಿಎಂ ಅವ್ರಿಗಾಗಿರ್ಬೋದು, ಮತ್ತೊಂದು ಕಡೆ ಜಮೀರ್ ಅಹಮದ್ ಅವ್ರಿಗೆ ಆಗಿರ್ಬೋದು, ನೇರವಾದ ಪ್ರಶ್ನೆ ಇತ್ತು. ಸರ್ಕಾರವೇ ಮಾಡಿದಂತ ಅತಿಕ್ರಮ ಸರ್ಕಾರಿ ಜಾಗದಲ್ಲಿ ಯಾರು ಕೂಡ ಶೆಡ್ಗಳು ಹಾಕಬಾರದು, ಹಾಕಿದ್ರೆ ಅವರನ್ನ ನೆಲಸಮ ಮಾಡ್ಬೇಕು, ತೆರವುಗೊಳಿಸಬೇಕು ಅನ್ನೋಂಥದ್ದು ಸರ್ಕಾರದ ನಿರ್ಧಾರ. ಆದ್ರೆ ಸರ್ಕಾರದ ನಿರ್ಧಾರಕ್ಕೆ ಸರ್ಕಾರವೇ ಬದ್ಧವಾಗಿ ನಿಲ್ಲಿಲ್ಲ ಅಂತಂದ ಹೇಳಿದ್ರೆ ಇದು ಇತಿಹಾಸ ಈ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡಿದಂತ ಅಲ್ವಾ ಅನ್ನಂತ ಪ್ರಶ್ನೆ ಇದ್ದ ಸಂದರ್ಭದಲ್ಲಿ ಯಾರೂ ಕೂಡ ನೇರವಾಗಿ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಎಲ್ಲೋ ಒಂದು ಕಡೆಗೆ ಧರ್ಮ ಸಂಕಟದಲ್ಲಿ ಅತ್ತ ಹೈಕಮಾಂಡ್ಗೂ ವಿರುದ್ಧವೂ ಕೂಡ ಮಾತನಾಡಕ್ಕಾಗದಂತ ಸ್ಥಿತಿ, ಇತ್ತ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂತಂದ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಎಫೆಕ್ಟ್ ಆಗ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.